ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಕೊನೆ ತನಕ ನೋಡಿ. ಗುರು ಪೂರ್ಣಿಮೆಯ ಮಹತ್ವ, ಗುರುತತ್ವ, ಗುರುವಿನ ಮಹತ್ವ ಎಲ್ಲವನ್ನ ತಿಳ್ಕೊಳ್ಳಿ. ಗುರು ಪೂರ್ಣಿಮೆ ಅಂದರೆ ಏನು? ಗುರು ಪೂರ್ಣಿಮೆ ಕೇವಲ ಒಬ್ಬ ವ್ಯಕ್ತಿಯನ್ನ ಗೌರವಿಸುವ ದಿನ ಅಲ್ಲ, ಇದು ಗುರು ತತ್ವವನ್ನು ಸ್ಮರಿಸುವ ದಿನ. ಈ ದಿನ ವೇದವ್ಯಾಸ ಮಹರ್ಷಿಗಳನ್ನು ನೆನೆಯಲಾಗುತ್ತೆ. ಯಾಕೆಂದರೆ ಅವರು ವೇದಗಳನ್ನು ವಿಭಾಗಿಸಿ ಮಹಾಭಾರತ, ಬ್ರಹ್ಮಸೂತ್ರ, ಪುರಾಣಗಳ ಮೂಲಕ ಧರ್ಮಜ್ಞಾನವನ್ನು ಲೋಕಕ್ಕೆ ನೀಡಿದವರು. ಗು ಎಂದರೆ ಅಜ್ಞಾನ, ಕತ್ತಲೆ. ರು ಎಂದರೆ ಆ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನು. ಆದ್ದರಿಂದ ಗುರು ಅಂದರೆ ಕೇವಲ ಪಾಠ ಹೇಳುವವನು ಎಂಬ ಅರ್ಥ ಅಲ್ಲ, ಅಜ್ಞಾನವನ್ನು ನಿವಾರಿಸಿ ಆತ್ಮಜ್ಞಾನಕ್ಕೆ ಕರೆದೊಯ್ಯುತ್ತಿರುವವರು ಎಂಬ ಅರ್ಥ. ಜುಲೈ 29, 2026 ಗುರು ಪೂರ್ಣಿಮೆ ಇದೆ. ಶ್ರೀವಿದ್ಯೆಯಲ್ಲಿ ಗುರುವಿನ ಮಹತ್ವ ಅತಿ ಉನ್ನತವಾದದ್ದು. ಆತ್ಮ ಜಾಗೃತಿಯ ಪಥ ತೋರುವವರು ಗುರುಗಳಾದರೆ, ಶಿಕ್ಷಕರು ಮಾಹಿತಿಯನ್ನು ಕೊಡ್ತಾರೆ. ಶಿಕ್ಷಕ ಪುಸ್ತಕದ ಜ್ಞಾನವನ್ನು ನೀಡ್ತಾನೆ, ಗುರು ಅನುಭವದ ಜ್ಞಾನ ನೀಡ್ತಾನೆ. ಶಿಕ್ಷಕ ಪರೀಕ್ಷೆಗೆ ತಯಾರಿ ಮಾಡುವುದಾದರೆ, ಗುರು ಜೀವನಕ್ಕೆ ಬೇಕಾದ ಏನೇನು ಅಂದರೆ ಆತ್ಮಜಾಗೃತಿಯ ಪಥದಲ್ಲಿ ಸಾಗುವುದಕ್ಕೆ ನಮ್ಮನ್ನು ತಯಾರು ಮಾಡ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂದರೆ ಆತ್ಮಜ್ಞಾನದ ಕಡೆಗೆ ಕರೆದೊಯ್ಯುವ ಚೈತನ್ಯ. ಅದಕ್ಕಾಗಿಯೇ ಗುರು ಪೂರ್ಣಿಮೆ ಕೇವಲ ಒಬ್ಬ ವ್ಯಕ್ತಿಯನ್ನು ಗೌರವಿಸುವ ದಿನ ಅಲ್ಲ, ಇದು ಗುರು ತತ್ವಕ್ಕೆ ನಮಿಸುವ ದಿನ. ವ್ಯಾಸರ ನಂತರ ವ್ಯಾಸರ ಜ್ಞಾನ ಪರಂಪರೆಯನ್ನು ಸಾವಿರಾರು ವರ್ಷಗಳ ನಂತರ ಮತ್ತೆ ಭಾರತದ ಆದ್ಯಂತ ಬೆಳಗಿಸಿದ ಮಹಾನ್ ಯಾರು ಅಂದರೆ ಅವರೇ ಜಗದ್ಗುರು ಆದಿಶಂಕರಾಚಾರ್ಯರು. 8 ವರ್ಷದ ಬಾಲಕ, ಆದರೆ ಅಪಾರ ಪಾಂಡಿತ್ಯ. ಕೇರಳದ ಕಾಲಡಿಯಲ್ಲಿ ಜನಿಸಿದ ಶಂಕರರು ಬಾಲ್ಯದಲ್ಲಿಯೇ ಅಸಾಮಾನ್ಯ ಪ್ರತಿಭೆಯನ್ನು ತೋರಿಸಿದವರು. ಕೇವಲ 8 ವರ್ಷ ವಯಸ್ಸಿನಲ್ಲಿ, ಅಥವಾ ಇನ್ನೂ ಅದಕ್ಕಿಂತನೂ ಕಡಿಮೆ ಇರಬಹುದು, ವೇದಗಳು, ಉಪನಿಷತ್ತು, ತರ್ಕ, ಮೀಮಾಂಸಾ ಮತ್ತು ವೇದಾಂತದಲ್ಲಿ ಅಪಾರ ಪಾಂಡಿತ್ಯವನ್ನು ಗಳಿಸಿ, ಇದನ್ನೆಲ್ಲ ನೀವೆಲ್ಲ ಈಗಾಗಲೇ ತಿಳ್ಕೊಂಡಿರುವ ವಿಚಾರ. ಇದು ಪರಂಪರೆಯಲ್ಲಿ ತಿಳಿಸುವಂತಹದ್ದು. ಇದು ಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರದ ಉಲ್ಲೇಖ ಇಲ್ಲಿ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಒಬ್ಬ ಬಾಲ ಸನ್ಯಾಸಿಯಾಗಿದ್ದ ಶಂಕರರು ಭಿಕ್ಷೆಗೆ ಎಂದು ಒಂದು ಮನೆಯ ಮುಂದೆ ನಿಂತರಂತೆ. ಭವತಿ ಭಿಕ್ಷಾಂದೇಹಿ ಅಂದ್ರಂತೆ. ಆದರೆ ಆ ಮನೆಯ ಮಹಿಳೆಯ ಬಳಿ ಕೊಡುವಷ್ಟು ಆಹಾರವೇ ಇರಲಿಲ್ಲ. ಬಹಳ ಹುಡುಕಿದ ನಂತರ ಸಿಕ್ಕಿದ್ದು ಒಂದೇ ಒಂದು ಒಣಗಿದ ನೆಲ್ಲಿಕಾಯಿ ಇತ್ತಂತೆ. ಅದು ಬಿಟ್ಟರೆ ಇನ್ನು ಏನೂ ಇರಲಿಲ್ಲ. ಭಿಕ್ಷಾಂದೇಹಿ ಅಂತ ನಿಂತಿದ್ದ ಆ ಬಾಲ ಸನ್ಯಾಸಿಯನ್ನ ಖಾಲಿ ಹಸ್ತದಿಂದ ಕಳುಹಿಸಬಾರದು ಎಂಬ ಉದ್ದೇಶದಿಂದ ಆ ಮಹಿಳೆ ತನ್ನಲ್ಲಿದ್ದ ಕೊನೆಯ ನೆಲ್ಲಿಕಾಯಿಯನ್ನು ಭಕ್ತಿಯಿಂದ ಅರ್ಪಿಸಿದ್ಲಂತೆ. ಆ ಕ್ಷಣದಲ್ಲಿ ಬಾಲಶಂಕರರ ಕಣ್ಣಲ್ಲಿ ನೀರು ತುಂಬಿ ಬಂತಂತೆ. ಆ ಮಹಿಳೆಯ ತ್ಯಾಗವನ್ನು ಅರಿತು ತಕ್ಷಣವೇ ಮಹಾಲಕ್ಷ್ಮಿಯನ್ನು ಸ್ತುತಿಸಿ ಒಂದು ಅದ್ಭುತ ಸ್ತೋತ್ರವನ್ನು ರಚಿಸಿದರು. ಅದೇ ಕನಕಧಾರ ಸ್ತೋತ್ರ. ಕಥೆಯ ಪ್ರಕಾರ ಆ ಮಹಿಳೆಯ ಪೂರ್ವ ಕರ್ಮದ ಕಾರಣದಿಂದ ಲಕ್ಷ್ಮೀದೇವಿ ಮೊದಲಿಗೆ ಸಂಪತ್ತು ನೀಡಲು ಸಮ್ಮತಿಸಿಲ್ಲ. ಆಗ ಶಂಕರರು ಪ್ರಾರ್ಥಿಸಿದರಂತೆ ಮಹಾಲಕ್ಷ್ಮಿಯಲ್ಲಿ, ಇಂದು ಆಕೆ ತನ್ನಲ್ಲಿದ್ದ ಕೊನೆಯ ಆಹಾರ ಅಂದರೆ ಕೊನೆಯದಾಗಿ ಉಳಿದಂತಹ ಒಂದೇ ಒಂದು ನೆಲ್ಲಿಕಾಯಿ ಇದ್ದುದನ್ನು ಕೂಡ ದಾನವಾಗಿ ನೀಡಿದ್ದಾಳೆ. ಇಂತಹ ಕರುಣೆಯ ಹೃದಯದ ಮೇಲೆ ನಿಮ್ಮ ಅನುಗ್ರಹ ಸುರಿಯಲೇಬೇಕು ಎಂಬುದಾಗಿ ಶಂಕರರು ಪ್ರಾರ್ಥಿಸಿದರಂತೆ. ಆ ಬಾಲಕನ ಕರುಣೆಗೆ ಲಕ್ಷ್ಮೀದೇವಿಯ ಹೃದಯ ಕರಗಿತು. ಆಕಾಶದಿಂದ ಚಿನ್ನದ ನೆಲ್ಲಿಕಾಯಿಗಳ ಸುರಿಮಳೆಯೇ ಆಯಿತಂತೆ.
ಅದಕ್ಕಾಗಿ ಈ ಸ್ತೋತ್ರಕ್ಕೆ ಕನಕಧಾರ ಎಂಬ ಹೆಸರು ಬಂತು. ಮೊದಲ ಶ್ಲೋಕದಲ್ಲಿ ಶಂಕರರು ಹೀಗೆ ಪ್ರಾರ್ಥಿಸ್ತಾರೆ. ಅಂಗಂ ಹರೇಃ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಳದೇವತಾಯಾಃ. ಶ್ರೀಹರಿಯ ಶ್ಯಾಮವರ್ಣದ ದೇಹದ ಮೇಲೆ ಮಹಾಲಕ್ಷ್ಮಿಯ ಕಟಾಕ್ಷವು ನೆಲೆಸಿರುವುದು. ಮೊಗ್ಗುಗಳಿಂದ ಅಲಂಕರಿಸಲ್ಪಟ್ಟ ತಮಾಲ ವೃಕ್ಷದ ಮೇಲೆ ಸುತ್ತಾಡುವ ಕಪ್ಪು ಜೇನು ನೊಣದಂತೆ ಕಾಣುತ್ತೆ. ಆ ದೇವಿಯ ಕೇವಲ ಒಂದು ಕಣ್ಣಂಚಿನ ಕಟಾಕ್ಷವೇ ಎಲ್ಲ ಐಶ್ವರ್ಯ, ಸೌಭಾಗ್ಯ ಮತ್ತು ಮಂಗಳದ ಮೂಲವಾಗಿದೆ. ಅಂತಹ ಮಂಗಳದಾಯಿನಿ ಮಹಾಲಕ್ಷ್ಮಿಯ ಕಟಾಕ್ಷವು ನನ್ನ ಮೇಲೂ ಸದಾ ಇರಲಿ ಎಂದು ಈ ಶ್ಲೋಕದಲ್ಲಿ ಪ್ರಾರ್ಥಿಸಲಾಗಿದೆ. ಯಾಕೆ ಇಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿದೆ ಅಂದರೆ, ಆ ಬಾಲಶಂಕರರ ಜ್ಞಾನ 8 ವರ್ಷ ಅಥವಾ ಇನ್ನೂ ಕಡಿಮೆ ಇರ್ಬೋದು ವಯಸ್ಸು. ಪುಟ್ಟ ಬಾಲಕನ ಜ್ಞಾನ ಪಾಂಡಿತ್ಯ ಏನು ಹೇಳೋದು ಅದಕ್ಕೆ? ಅವರ ಬಗ್ಗೆ ಏನು ಹೇಳುವಂಥ ಇದರಲ್ಲೂ ಕೂಡ ನಾವಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಮಗಾದರೆ ಸರಿಯಾಗಿ ಮಾತನಾಡೋದಕ್ಕೆ ಕೂಡ ಬಾರದಿರುವಂತಹ ವಯಸ್ಸು ಅದು. ಜ್ಞಾನದಲ್ಲಿ ಆತ ಶಂಕರ, ಭಕ್ತಿಯಲ್ಲಿ ಮಗು ಆತ. ಇನ್ನು ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾ ನ ಭವತಿ. ಅಂದರೆ ಕೆಟ್ಟ ಮಗು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಿಲ್ಲ. ಇದನ್ನು ಹೇಳುವಾಗ ಆತ ತಾಯಿಯ ಮುಂದೆ ಪುಟ್ಟ ಮಗುವಾಗಿ ನಿಂತರು. ಇದೇ ಶಂಕರರ ಮಹತ್ವ. ಬದುಕಿದ್ದು ಕೇವಲ 32 ವರ್ಷಗಳಾದರೂ ಸನಾತನ ಧರ್ಮಕ್ಕೆ ದೊಡ್ಡ ಹೊಸ ಚೈತನ್ಯವನ್ನು ತುಂಬಿದವರು ಆತ. ಶಂಕರಾಚಾರ್ಯರ ಕಾಲದಲ್ಲಿ ಭಾರತದಲ್ಲಿ ಅನೇಕ ಭಾಗಗಳಲ್ಲಿ ಬೌದ್ಧ ತತ್ವ ಸೇರಿದಂತೆ ಹಲವು ದರ್ಶನಗಳ ಪ್ರಭಾವಶಾಲಿಯಾಗಿ ಹರಡಿದ್ದಂತಹ ಕಾಲ. ಯಾರ ವಿರುದ್ಧವೂ ನಿಲ್ಲದೆ ಭಾರತದಾದ್ಯಂತ ಸಂಚರಿಸಿ ಶಾಸ್ತ್ರಾರ್ಥ ನಡೆಸಿ ಉಪನಿಷತ್ತು ಮತ್ತು ಗೀತೆಯ ನಿಜವಾದ ಅರ್ಥವನ್ನು ಜನರಿಗೆ ತಲುಪಿಸಿದವರು. ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ ಮತ್ತು ಕೌಮಾರ ಎಂಬ ಷಣ್ಮತಗಳ ಸ್ಥಾಪನೆಯನ್ನು ಮಾಡಿ ಇದೇ ರೀತಿಯ ಆರಾಧನೆಯನ್ನು ಹುಟ್ಟುಹಾಕಿ ಈ ಆರಾಧನೆಗಳೆಲ್ಲವೂ ಒಂದೇ ಪರಾಶಕ್ತಿಯತ್ತ, ಪರಬ್ರಹ್ಮನತ್ರ ಕರೆದೊಯ್ಯುತ್ತೆ ಅಂತ ಷಣ್ಮತಗಳ ಸ್ಥಾಪನೆಯನ್ನು ಮಾಡಿದರು. ಉತ್ತರದಲ್ಲಿ ಜ್ಯೋತಿರ್ಮಠ, ದಕ್ಷಿಣದಲ್ಲಿ ಶೃಂಗೇರಿ, ಪೂರ್ವದಲ್ಲಿ ಪುರಿ ಮತ್ತು ಪಶ್ಚಿಮದಲ್ಲಿ ದ್ವಾರಕಾ ಪೀಠಗಳನ್ನು ಸ್ಥಾಪಿಸಿ ಗುರು ಶಿಷ್ಯ ಪರಂಪರೆಯನ್ನು ಬಲಪಡಿಸಿದರು. ಈ ಗುರು ಪೂರ್ಣಿಮೆಯ ದಿನ ಆದಿಶಂಕರರ ಬಗ್ಗೆ ಮಾತನಾಡದೆ ಇನ್ನು ಯಾರ ಬಗ್ಗೆ ಮಾತಾಡೋದು ಅಲ್ವೇ? ಈ ಗುರು ಪೂರ್ಣಿಮೆಯಂದು ವೇದವ್ಯಾಸರನ್ನು ಸ್ಮರಿಸೋಣ, ಜಗದ್ಗುರು ಆದಿಶಂಕರಾಚಾರ್ಯರನ್ನೂ ಸ್ಮರಿಸೋಣ. ನಮ್ಮ ಜೀವನದಲ್ಲಿ ದಾರಿ ತೋರಿಸಿದ ಪ್ರತಿಯೊಬ್ಬ ಗುರುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಜವಾದ ಗುರು ನಮ್ಮನ್ನು ತನ್ನತ್ತ ಸೆಳೆಯೋದಿಲ್ಲ, ಪರಮ ಸತ್ಯದತ್ರ ಕರೆದೊಯ್ಯುತ್ತಾನೆ. ಮತ್ತು ಶಂಕರಾಚಾರ್ಯರನ್ನು ನೆನೆಯುವುದು ಅಂದರೆ ಒಬ್ಬ ವ್ಯಕ್ತಿಯನ್ನು ನೆನೆಯುವುದಲ್ಲ, ಗುರು ತತ್ವವನ್ನೇ ನೆನೆಯುವುದು. ಜಯ ಜಯ ಶಂಕರ, ಹರ ಹರ ಶಂಕರ. ಹಾಗೆಯೇ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ 138ನೇ ಸ್ತೋತ್ರಮಾಲಾ ಮಂತ್ರದಲ್ಲಿ ಬರುವ ಸ್ತೋತ್ರ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಅಂತ ಬರುತ್ತೆ. ಸಂಪ್ರದಾಯ ಅಂದರೆ ಇಲ್ಲಿ ಕೇವಲ ಆಚರಣೆಯ ಬಗ್ಗೆ ಹೇಳಿದ್ದಲ್ಲ. ಗುರುವಿನಿಂದ ಶಿಷ್ಯನಿಗೆ, ಶಿಷ್ಯನಿಂದ ಮತ್ತೊಬ್ಬ ಶಿಷ್ಯನಿಗೆ ಅಖಂಡವಾಗಿ ಹರಿಯುವ ದೈವಿಕ ಜ್ಞಾನದ ಸಂಪ್ರದಾಯದ ಪರಂಪರೆಯನ್ನು ಹೇಳಿರುವಂತಹದ್ದು. ಸಾಧ್ವಿ ಅಂದರೆ ಪವಿತ್ರಳಾದವಳು, ಸತ್ಯಸ್ವರೂಪಿಣಿ. ಗುರುಮಂಡಲ ರೂಪಿಣಿ ಅಂದರೆ ಇದು ಅತ್ಯಂತ ಮಹತ್ವವಾದ ನಾಮ. ಗುರುಮಂಡಲ ಅಂದರೆ ಗುರು ಪರಂಪರೆ. ವೇದವ್ಯಾಸರು, ಆದಿಶಂಕರಾಚಾರ್ಯರು ನಿಮ್ಮ ವೈಯಕ್ತಿಕ ಗುರುಗಳು, ಅವರ ಗುರುಗಳು, ಅವರ ಪರಮ ಗುರುಗಳು, ಎಲ್ಲ ಪೀಠಗಳ ಗುರುಗಳು. ಎಲ್ಲ ಗುರುಗಳಲ್ಲಿಯೂ ಪ್ರಕಾಶಿಸುವ
ಒಂದೇ ಶಕ್ತಿ, ಅದೇ ಆ ಲಲಿತಾ ತ್ರಿಪುರ ಸುಂದರಿ. ಗುರುವಿನ ಮೂಲಕ ಮಾತನಾಡುತ್ತಿರುವ ದೇವಿಯೇ ಗುರುಮಂಡಲ ರೂಪಿಣಿ. ಸ್ವತಂತ್ರ ದೇವಿ ಯಾರಿಗೂ ಅಧೀನಳಲ್ಲ. ಅವಳನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸರ್ವ ತಂತ್ರೇಶಿ 140ನೇ ನಾಮ ಬರುತ್ತೆ. 140ನೇ ಸ್ತೋತ್ರಮಾಲಾ ಮಂತ್ರದಲ್ಲಿ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಬರುತ್ತೆ. ಸ್ವತಂತ್ರ ಅಂದರೆ ಇಲ್ಲಿ ದೇವಿ ಯಾರಿಗೂ ಅಧೀನಳಲ್ಲ. ಅವಳನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸರ್ವ ತಂತ್ರೇಶಿ ಅಂದರೆ ಎಲ್ಲ ತಂತ್ರಗಳ ಅಧಿಷ್ಠಾತ್ರಿ. ದಕ್ಷಿಣಾಮೂರ್ತಿ ರೂಪಿಣಿ ಅಂದರೆ ದಕ್ಷಿಣಾಮೂರ್ತಿ ಅಂದರೆ ಶಿವನ ಗುರು ಸ್ವರೂಪ. ಆ ದಕ್ಷಿಣಾಮೂರ್ತಿಯೇ ದೇವಿಯ ರೂಪವೇ ಆಗಿದೆ ಅಂತ. ಗುರು ಅಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ. ಗುರು ಅಂದರೆ ದೇವಿಯ ಕೃಪೆ ಹರಿಯುವ ಮಾಧ್ಯಮ. ಸಂಪ್ರದಾಯೇಶ್ವರಿಯಾಗಿ ಗುರು ಪರಂಪರೆಯನ್ನು ರಕ್ಷಿಸ್ತಾಳೆ. ಗುರುಮಂಡಲ ರೂಪಿಣಿಯಾಗಿ ಎಲ್ಲ ಗುರುಗಳಲ್ಲಿ ವಾಸಿಸ್ತಾಳೆ. ಸರ್ವತಂತ್ರೇಶಿಯಾಗಿ ಎಲ್ಲ ಸಾಧನೆಗೆ ಶಕ್ತಿಯನ್ನು ನೀಡ್ತಾಳೆ. ದಕ್ಷಿಣಾಮೂರ್ತಿ ರೂಪಿಣಿಯಾಗಿ ಮೌನದಲ್ಲೇ ಆತ್ಮಜ್ಞಾನವನ್ನು ಬೋಧಿಸ್ತಾಳೆ. ಅವಳು ಗುರು ಕೂಡ ಹೌದು. ಹೀಗೆ ಗುರುವನ್ನು ಎಲ್ಲೆಡೆ ಕಾಣಿ. ಸಣ್ಣವರಿಂದ ಹಿಡಿದು ದೊಡ್ಡವರು ಎಲ್ಲರಲ್ಲೂ ಗುರು ತತ್ವ ಇರುತ್ತೆ. ಗುರು ಪೂರ್ಣಿಮೆಯಂದು ವಿಶೇಷವಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.